ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ. ನಾನು ನಿಮ್ಮ ದೀಪ. ಇವತ್ತು ಕಡಲೆಬೇಳೆ ಕಟ್ಟಿನ ಸಾರು ಮಾಡತ್ತೀನಿ. ಬ್ಯಾಳೆ ತೆಗೆದಿಟ್ಟು ಕಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ. ಇನ್ನು ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಎಲ್ಲ ರೆಡಿ ಮಾಡಾಕತ್ತೀನಿ. ಇಲ್ಲಿ ನೋಡ್ರಿ, ಅಕ್ಕಿ, ತೊಗರಿಬೇಳೆ, ಹೆಸರುಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಒಂಚೂರು ಮೆತ್ತೆ ಕಾಳು ಇವನ್ನೆಲ್ಲ ಸೇರಿಸಿ ಎಣ್ಣೆ ಒಳಗೆ ಹಾಕಿ ಹುರ್ಕೊನಂತ. ಯಾಕಂದ್ರೆ ಕಟ್ ರೆಡಿ ಆಗಿರ್ತೈತಿ. ಅದಕ್ಕೆ ಇನ್ನು ಸಾಂಬಾರು ಪುಡಿ ರೆಡಿ ಮಾಡಕ್ಕಂತ ಎಲ್ಲ ರೆಡಿ ಮಾಡಿದ್ದೀನಿ. ಈಕೇನು ಹೇಳತ್ತಾಳಪ್ಪ ಹೊಸದ, ನಾವು ಎಲ್ಲ ಕಟ್ಟಿನ ಸಾರು ಮಾಡ್ತೇವೆ ಅನ್ಬೋದು ನೀವು. ಖರೆ ಆದ್ರೆ ಅಡಿಗೆ ಒಂದೇ ಇರ್ಬೋದು, ಅಡುಗೆ ಮಾಡೋ ವಿಧಾನಗಳ ಬೇರೆ ಬೇರೆ ಇರ್ತಾವೆ. ನಿಮ್ಮ ಸ್ಟೈಲ್ ಒಳಗೆ ನೀವು ಮಾಡ್ತೀರಿ, ನಮ್ಮ ಸ್ಟೈಲ್ ಒಳಗೆ ನಾವು ಮಾಡ್ತೀವಿ. ಇಲ್ಲಿ ನೋಡ್ರಿ, ಕೊತ್ತಂಬರಿ ಕಾಳು, ಜೀರಿಗೆ, ಬಡೆ ಸೂಪ ಇವನು ಇದ್ರ ಜೋಡಿ ಹುರಿಯಾಕತ್ತೀನಿ. ಯಾಕಂದ್ರೆ ಫ್ಲೇವರ್ ಚಂದ ಕೊಡ್ತೈತಂತ ಹೇಳಿ ಎಲ್ಲ ಸೇರಿ ಮಿಕ್ಸ್ ಮಾಡತ್ತೀನಿ. ಏನೋ ಹೇಳತ್ತೀನಿ ನಿಮಗೆ. ಅದಕ್ಕೆ ನಿಮ್ಮ ಸ್ಟೈಲ್ ಒಳಗೆ ನೀವು ಮಾಡ್ತೀರಿ, ನನ್ನ ಸ್ಟೈಲ್ ಒಳಗೆ ನಾ ಮಾಡ್ತೀನಿ. ಇರ್ಲ್ರಿ, ನನಗೆ ಹೆಂಗೆ ಅನಿಸ್ತತಿ ಹೆಂಗೆ ಮಾಡ್ತೀನಿ. ಏನಾರ ತಪ್ಪಿತ್ತಪ್ಪ ಅಂದ್ರೆ ಹೊಟ್ಟೆಗೆ ಹಾಕೋರಿ. ನಡ್ರಿ ಇನ್ನು ಮುಂದಕ್ಕೆ ಹೋಗೋಣಂತ. ಅದೆಲ್ಲ ಹುರಿದಾದಿಂದ ಅದಕ್ಕೆ ಒಣ ಕೊಬ್ಬರಿ, ಆಮೇಲೆ ಬೆಳ್ಳುಳ್ಳಿ, ಹಸಿ ಅಲ್ಲ ಮೂರನ್ನು ಸೇರಿಸಿ ಹುರಿತೇನೆ. ಆಮೇಲೆ ಹೆಂಚಿ ಉಳ್ಳಾಗಡ್ಡಿ ಇಟ್ಕೊಂಡೀನಿ, ಅದನ್ನು ಇದಕ್ಕೆ ಸೇರಿಸಿ ಎಲ್ಲ ಸೇರಿ ಹುರಿಯಾತೇನೆ ರೀ. ಫೈನಲಿ ಇಷ್ಟ ಆಯಿತು. ಇದು ಒಂಚೂರು ಹೌದೋ ಅಲ್ಲೋ ಗೋಲ್ಡನ್ ಕಲರ್ ಬರೋ ಹಂಗೆ ಹುರಿಯಾತೇನೆ. ಈಕೇನು ಹೇಳ್ತಾಳಂತಂದು ಬೇಸರ ಮಾಡ್ಕೋಬೇಡ್ರಿ. ಇನ್ನು ಇದಕ್ಕೆ ಕಲರ್ ಸಂಬಂಧ ಒಂಚೂರು ಅರಿಶಿನ ಹಾಕಾಕತ್ತೇನೆ. ಆಮೇಲೆ ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡ್ರ್ ಇತ್ತು, ಹೀಗಾಗಿ ಅದನ್ನು ಸೇರ್ಸಾತೇನೆ. ಚೆಂದಗೆ ಕಲರ್ ಬರಲಿ ಅನ್ನೋ ಉದ್ದೇಶಕ್ಕಷ್ಟೆ 2 ಚಮಚ ಹಾಕಿ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡಾಕತ್ತೇನೆ. ಮತ್ತು ನೀವು ನಿಮ್ಮ ಮನ್ಯಾಗ ಹೆಂಗೆ ಮಾಡ್ತೀರಿ ಅನ್ನೋದನ್ನು ನನಗೂ ಹೇಳ್ರಿ, ನಾನು ಟ್ರೈ ಮಾಡ್ತೇನೆ. ಅದಕ್ಕೇನೋ ನೀವು ಮಾಡಿದ್ದನ್ನು ನಾವು ಮಾಡಬೇಕು, ನಾವು ಮಾಡಿದ್ದನ್ನು ನೀವು ಮಾಡಬೇಕು, ಅದಕ್ಕೇನಿಲ್ಲ. ನೋಡಿರಿ, ಎಲ್ಲ ಮಿಕ್ಸ್ ಮಾಡಿ ಮಿಕ್ಸರ್ ಜಾರ್ ಒಳಗೆ ಅಷ್ಟು ನುಣ್ಣಗೆ ನೀರು ಹಾಕಿ ರುಬ್ಕೊಂಬಂದೇನಿ. ಆ ಪೇಸ್ಟನ್ನು ನಾನು ಕಟ್ಟಿತ್ತಲ್ಲ ಬ್ಯಾಳಿ ಕಟ್ಟು 2 ಸೇರಿಸಿ ಅದಕ್ಕೆ ಹಾಕಾಕತ್ತೇನೆ. ಸ್ವಲ್ಪ ನೀರು ಹಾಕಿ ಎಲ್ಲ ಪೇಸ್ಟನ್ನು ಅದಕ್ಕೆ ಹಾಕಿ ಇನ್ನು ಒಂಚೂರು ಕಡಗೋಲು ತೊಗೊಂಡು ಎಲ್ಲ ಕಡದ ಮಿಕ್ಸ್ ಮಾಡ್ಕೋತೇನೆ. ಯಾಕಂದ್ರೆ ಒಂದೇ ಕಡೆ ಉಳಿದು ಬಿಡ್ತೈತಿ, ಕುದಿಯಕ್ಕೆ ಇಡಬೇಕಲ್ಲ. ಅದ್ರ ಸಂಬಂಧ ಎಲ್ಲನೂ ಚೆಂದಾಗೆ ಮಿಕ್ಸ್ ಮಾಡತ್ತೇನೆ. ಎಲ್ಲ ಕಡಿದಾದಿಂದ ಆಮೇಲೆ ನೀರು ಹಾಕಿ ಗ್ಯಾಸ್ ಹಚ್ಚಿ ಕುದಿಯಕ್ಕೆ ಇಡೋಣಂತ. ಕಲಿದು ಹೆಣ್ಮಕ್ಳು ಭಾಳ ಐತ್ರಿ. ನಿಮಗೆ ಗೊತ್ತಿದ್ದಿದ್ದ ನನಗೆ ಹೇಳ್ರಿ, ನಾ ಕಲಿತೇನೆ. ಅದಕ್ಕೇನಿಲ್ಲ, ಎಷ್ಟು ಕಲಿತ್ರು ಹೆಣ್ಮಕ್ಳಿಗೆ ಕಡಿಮೆನ ಅದು ಅಡುಗೆ ವಿಷಯದೊಳಗೆ. ಯಾಕಂದ್ರೆ ಅಡುಗೆ ವಿಷಯದೊಳಗೆ ಭಾಳ ಥರ ಮಾಡ್ತಾರೋ. ಹೀಗಾಗಿ ನೋಡಿರಿ, ಫೈನಲಿ ಎಲ್ಲ ಕುದಿಯಕ್ಕೆ ಇಟ್ಟಿದ್ದೀನಿ. ಇನ್ನು ಇದಕ್ಕೆ ಎಷ್ಟು ಬೇಕು ಲಾಸ್ಟ್ ಉಪ್ಪು, ನಂತರ ಬೆಲ್ಲ ಹಾಕಿ ಚೆಂದಾಗೆ ಕುದಿಸೋಣಂತ. 2 ಸೇರಿಸಿ ಕುದಿಯಕ್ಕೆ ಇಟ್ಟೇನಿ. ಇನ್ನು ಈ ಸೈಡ್ ಒಗ್ಗರ್ನಿಗೆ ರೆಡಿ ಮಾಡ್ಕೊಂಡೇನಿ. ಎಣ್ಣೆ ಹಾಕಿ ಜೀರಿಗೆ, ಸಾಸ್ಮಿ, ಆಮೇಲೆ ಕರಿಬೇವು ಹಾಕಿ ಒಂಚೂರು ಮನೆಯ ಮಸಾಲೆ ಖಾರ ಹಾಕಿ ಎಲ್ಲ ಹೊಳ್ಸಾಡತ್ತೇನೆ. ಯಾಕಪ್ಪ ಅಂದ್ರೆ ಅದಕ್ಕೆ ಈಗಾಗಲೇ ಖಾರ ಹಾಕಿದ್ದೇವೆ ನಾವು ಮಿಕ್ಸರ್ ಒಳಗೆ. ಸೊ ಇದಕ್ಕೆ ಸ್ವಲ್ಪ ಕಮ್ಮಿ ಹಾಕಾಕತ್ತೇನೆ. ಎಲ್ಲ ರೆಡಿ ಆಯ್ತು. ಇನ್ನು ಒಗ್ಗರಣೆ ಸೇರಿಸೋಣಂತ. ಫೈನಲಿ ಏನು ಮಾಡತ್ತೀನಿ, ಹುಂಚಿ ಹುಳಿ ಇಟ್ಟು ಮಿಸ್ ಮಾಡೀನಿ, ಅದನ್ನು ಹಿಂಡ್ಕೊಂಬಿಡ್ತೇನೆ. ಇನ್ನು ಟೇಸ್ಟ್ ಭಾರಿ ಕೊಡ್ತೈತೆ ನೋಡ್ರಿ. ಹುಳಿ ಬೆಲ್ಲ ಇಲ್ದಿರ ಯಾವ ಅಡಿಗೆ ಟೇಸ್ಟ್ ಕೊಡ್ತೈತೆ ಹೇಳ್ರಿ. ನೋಡಿರಿ ಎಷ್ಟು ಮಸ್ತ್ ಆಯ್ತು. ಇನ್ನು ಲಾಸ್ಟಿಗೆ ಒಂಚೂರು ತುಪ್ಪ ಸೇರಿಸ್ಬಿಡ್ತೇನೆ. ತುಪ್ಪ ಯಾಕಪ್ಪ ಅಂದ್ರೆ ಫ್ಲೇವರ್ ಚೆಂದ ಕೊಡ್ತೈತಿ, ಕಲರ್ ಚೆಂದ ಕಾಣ್ತೈತಿ. ಒಂಚೂರು ಖಾರ ಅದು ಹೆಚ್ಚು ಕಡಿಮೆ ಆಗಿತ್ತಂದ್ರೆ ಮೇಂಟೈನ್ ಮಾಡ್ತೈತಿ. ಹೀಗಾಗಿ ಎಲ್ಲ ಚೆಂದಾಗೆ ಕುದಿ ಹತ್ತಿ ಬರ್ತೈತಿ. ಫೈನಲಿ ನಮ್ಮ ಸಾರು ರೆಡಿ ಆತ್ರಿ. ಹೆಂಗಿತ್ತಂತ ಹೇಳ್ರಿ. ವಿಡಿಯೋ ನೋಡಿ ಹಂಗೆ ಹೋಗ್ಬೇಡ್ರಿ, ಸಬ್ಸ್ಕ್ರೈಬ್ ಆಗೋದ ಮರಿಬೇಡ್ರಿ. ಬಾಯ್.